ಪುಂಡರ ಅಟ್ಟಹಾಸ ಮಾತ್ರ ನಿಲ್ತಾನೆ ಇಲ್ಲ. ಹಲವು ಪ್ರದೇಶಗಳಲ್ಲಿ ಈ ರೀತಿಯಾಗಿ ನಡೀತಾ ಇದೆ. ಬೆಂಗಳೂರಿನಲ್ಲಂತೂ ಈಗ ನಿಲ್ಲೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಬೆಂಗಳೂರಿನಲ್ಲಿ ಪುಂಡರ ಅಟ್ಟಹಾಸ ಯಾವ ಮಟ್ಟಿಗೆ ನಡೆದಿದೆ ಅಂತ ನೋಡಿ. ಸ್ಲಮ್ ಹುಡುಗರ ಸಹವಾಸ ಬೇಡ ಅಂದಿದ್ದೇ ತಪ್ಪಾಯ್ತು. ನಮ್ಮನ್ನೇ ಸ್ಲಮ್ ಹುಡುಗರು ಅಂತೀಯ ಅಂತ ಅಟ್ಯಾಕ್ ಮಾಡ್ತಾರೆ. ಸ್ನೇಹಿತನ ತಮ್ಮನಿಗೆ ಬುದ್ಧಿವಾದ ಹೇಳಿದ್ದ ಪ್ರಬುದ್ಧನ ಮೇಲೆ ಅಟ್ಯಾಕ್ ಮಾಡಿದೆ ಈಗ ಪಡ್ಡೆ ಗ್ಯಾಂಗ್. ಮಚ್ಚು ಲಾಂಗ್ಗಳಿಂದ ಪ್ರಬುದ್ಧನ ಕಾರನ್ನು ಅಡ್ಡಗಟ್ಟಿ ಪುಡಿ ಪುಡಿ ಮಾಡಿದ್ದಾರೆ. ಗಂಗೊಂಡನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಚಂದ್ರಲೇಔಟ್ ಪೊಲೀಸ್ ಠಾಣೆಯಲ್ಲಿ ಕೊಲೆ ಯತ್ನ ಕೇಸ್ ಈಗ ದಾಖಲಾಗಿದೆ. ಸಹವಾಸ ಮಾಡಬೇಡಪ್ಪ, ಕೆಟ್ಟವರ ಸಹವಾಸ ಅಂತ ಅನ್ನಬೇಕು. ಇಲ್ಲಿ ಸ್ಲಮ್ ಹುಡುಗರ ಸಹವಾಸ ಬೇಡ ಅಂದಿದ್ದು ತಪ್ಪಾಯಿತು ಅಂತಿದ್ದಾರೆ. ಓಕೆ, ಅದಕ್ಕೆ ಈ ರೀತಿಯಾಗಿ ದಾಳಿಯನ್ನು ಮಾಡಬೇಕಾ? ಈ ರೀತಿಯಾಗಿ ಹೊಡೆದಾಕಿ ಅಲ್ಲಿರೋರ್ನೆಲ್ಲ ಭಯ ಹುಟ್ಟಿಸೋ ರೀತಿಯಲ್ಲಿ ಅದಕ್ಕೆ ಯಾಕೆ ಆ ಶಬ್ದವನ್ನು ಅವ್ರು ಬಳಕೆ ಮಾಡಿದ್ದಾರೆ ಅಂದರೆ ಇದಕ್ಕೇನೆ, ಈ ಥರ ಮಾಡೋದಕ್ಕೇನೆ. ಅದಕ್ಕಿಂತಲೂ ಮಿಗಿಲಾಗಿ ಬೆಳೆಯೋದನ್ನು ಕಲ್ತ್ಕೊಳ್ಳಿ. ನನ್ನ ಸಹೋದ್ಯೋಗಿ ಈಗ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಕ್ರೈಮ್ ಬ್ಯೂರೋಯಿಂದ. ನಾಗೇಶ್, ಈ ರೀತಿ ವರ್ತನೆಯಿಂದಾನೇ ಆ ಶಬ್ದಗಳ ಬಳಕೆಯನ್ನು ಹಲವು ರೀತಿಯಲ್ಲಿ ಮಾಡ್ತಾರೆ, ಆ ಸಹವಾಸ ಬೇಡ ಅಂತ ಹೇಳಿ. ಈಗಲೂ ಕೂಡ ಈ ವಿಚಾರದಲ್ಲಿ ಆಗಿರುವಂಥ ಬೆಳವಣಿಗೆನೇ ಇದು. ಎಷ್ಟು ಜನ ಸೇರ್ಕೊಂಡು ಈ ರೀತಿಯಾಗಿ ಕೃತ್ಯವನ್ನು ಮಾಡಿದ್ದಾರೆ, ಯಾರ್ಯಾರವರು ಅನ್ನುವಂಥದ್ದು ಎಲ್ಲವೂ ಕೂಡ ಕ್ಲಿಯರ್ ಆಗಿದೆಯಾ? ಅರುಣ್, ಪ್ರಬುದ್ಧ ಅನ್ನುವಂಥ ಯುವಕನ ಮೇಲೆ ಕಳೆದ 2 ದಿನಗಳ ಹಿಂದೆ ಚಂದ್ರಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಗಂಗೊಂಡಳ್ಳಿಯಲ್ಲಿ ಕಾರನ್ನು ತಡೆದು ಪುಂಡರ ಗ್ಯಾಂಗ್ ಅಟ್ಯಾಕ್ ಮಾಡಿರುವಂಥದ್ದು. ಹೇಗೆ ಅಂದರೆ ಮಾರಕಾಸ್ತ್ರಗಳಿಂದ ಆತನ ಕಾರ್ಗಳನ್ನೆಲ್ಲವನ್ನು ಕೂಡ ಧ್ವಂಸ ಮಾಡಿ ಆತನ ಮೇಲೂ ಕೂಡ ಹಲ್ಲೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಗೊತ್ತಾಗ್ತಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಫೂಟೇಜ್ಗಳಲ್ಲೂ ಕೂಡ ಅವರ ಕೃತ್ಯ ಹೇಗಿದೆ ಅನ್ನುವಂಥದ್ದನ್ನು CCTV ದೃಶ್ಯಾವಳಿಗಳಲ್ಲಿ ಸೆರೆಯಾಗಿರುವಂಥದ್ದು. ಈಗಾಗಲೇ ಘಟನೆ ಸಂಬಂಧಪಟ್ಟಂತೆ ಪ್ರಬುದ್ಧ ಚಂದ್ರಲೇಔಟ್ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಯತ್ನ ಪ್ರಕರಣವನ್ನು ಕೂಡ ದಾಖಲಿಸಿದ್ದಾರೆ. ಕೊಲೆಗೆ ಹಿನ್ನೆಲೆ ಏನು ಅನ್ನುವಂಥದ್ದನ್ನು ನೋಡಿದ್ರೆ, ಪ್ರಬುದ್ಧ ಅವರು ಅವರ ತಮ್ಮ ಅಂದರೆ ಅವನ ಸ್ನೇಹಿತನ ತಮ್ಮನೊಬ್ಬನಿಗೆ ಬುದ್ಧಿವಾದ ಹೇಳಿದ್ರು. ಸ್ಲಮ್ ಹುಡುಗರ ಜೊತೆ ನೀನು ಸೇರಬೇಡ, ಒಳ್ಳೆಯವರ ಸಹವಾಸ ಮಾಡು, ಒಳ್ಳೆಯವರ ಸಹವಾಸ ಮಾಡಿದ್ರಿಂದ ನೀನು ಮುಂದೋಗ್ತೀಯ ಅನ್ನುವಂಥ ಬುದ್ಧಿ ಮಾತನ್ನು ಹೇಳಿದ್ರು. ಆ ವಿಚಾರವನ್ನು ಆತ ಹೋಗಿ ಆ ಸ್ಲಮ್ ಹುಡುಗರ ಬಳಿ ಹೇಳಿದ್ದ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಪ್ರಬುದ್ಧ ಅನ್ನುವಂಥ ಯುವಕನ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಗೊತ್ತಾಗ್ತಿರುವಂಥದ್ದು. ಈಗಾಗಲೇ ಘಟನೆ ಸಂಬಂಧಪಟ್ಟಂತೆ ದೂರು ದಾಖಲಿಸಿಕೊಂಡಿರುವಂಥ ಚಂದ್ರಲೇಔಟ್ ಪೊಲೀಸರು ಆರೋಪಿಗಳಿಗಾಗಿ ಹುಡುಕಾಟ ನಡೆಸ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಗೊತ್ತಾಗ್ತಿರುವಂಥದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ನಾಗೇಶ್, ಬೆಂಗಳೂರಿನಲ್ಲಿ ಪುಂಡರ ಅಟ್ಟಹಾಸ ಮಾತ್ರ ನಿಲ್ತಾ ಇಲ್ಲ.